ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ರಿ ಎಲ್ಲರೂ? ನಾನು ಅದ್ಭುತವಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಾವಿವಾಗ ಎಲ್ಲಿ ಹೋಗ್ತಾ ಇದೀವಿ ಅಂತಂದರೆ ತಲಕಾವೇರಿಗೆ ಹೊಂಟೀವಿ. ಕಾವೇರಿ ಉಗಮ ಸ್ಥಾನ ಅದ. ಸೊ ಬರ್ರಿ ಇವಾಗ ತಲಕಾವೇರಿ ಹೋಗೋಣ ಅಂತ. ಸೊ 38 ಕಿಲೋಮೀಟರ್ಸ್ ಐತಿ ಇದರಿಂದ, ಮಡಿಕೇರಿಯಿಂದ. ಭಾಗಮಂಡಲನೂ ಅಲ್ಲೇ ಐತಿ. ಸೊ ಬರ್ರಿ ಭಾಗಮಂಡಲ ಜೊತೆಗೆ ತಲಕಾವೇರಿನ ನೋಡಿಕೊಂಡು ದರ್ಶನ ಮಾಡ್ಕೊಂಬೋಣ ಅಂತ. ನಿನ್ನೆ ಗೋಲ್ಡನ್ ಟೆಂಪಲ್ ನೋಡ್ಕೊಂಡು ದುಬಾರೆ ಆನೆ ಶಿಬಿರ ನೋಡ್ಕೊಂಡು ಬರಬೇಕಾದ್ರೆ ಕತ್ತಲೆ ಕಾಡು ಅಂತ ಒಂದು ಸಪ್ರೇಟ್ ರೋಡ್ ಐತಿ ಮಡಿಕೇರಿಗೆ. ಅದೊಂದು ಸಖತ್ತಾಗೈತೆ ಆ ಒಂದು ರೋಡ್ ಮಾತ್ರ. ಸೊ ಬೇಕಾದ್ರೆ ನೀವು ಆ ರೋಡನ್ನ ತೊಗೊಂಬರ್ರಿ, ಮಸ್ತ್ ಐತದ. ಸಾಯಂಕಾಲ 5 ಗಂಟೆ ಅನ್ನೋಷ್ಟೊತ್ತಿಗೆ ಬಿಡ್ರಿ. ಸ್ವಲ್ಪ ಘಾಟ್ ಸೆಕ್ಷನ್ ಜಾಸ್ತಿ ಐತಿ, ವ್ಯೂ ಮಾತ್ರ ಅದ್ಭುತವಾಗೈತಿ. ಸೊ ಅಕಸ್ಮಾತ್ ನೀವು ಆ ಕಡೆ ಸೈಡ್ ಅಕಸ್ಮಾತ್ ಅಲ್ಲ, ನೀವು ನೋಡೋಕೆ ಹೋದಾಗಲ್ಲಿ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಹತ್ರ ಸೊ ಬರೋ ಮುಂದೆ ಮಡಿಕೇರಿಗೆ ಆ ಒಂದು ರೂಟ್ನಾಗ ಬಂದ್ರೆ ಅದ್ಭುತವಾಗಿರುತ್ತೆ. ಸೊ ಇದೊಂದು ಟಿಪ್ ನಿಮಗೆ. ಜಸ್ಟ್ ಇವಾಗ ಟಿಫಿನ್ ಮಾಡ್ಬೇಕಂತ ಹೇಳ್ಬಿಟ್ಟು ನಿಲ್ಸಿದ್ವಿ. ನೀವು ಮಡಿಕೇರಿಯಿಂದ ಭಾಗಮಂಡಲಕ್ಕೆ ಹೋಗ್ಬೇಕಾದ್ರೆ ಇದು ಹೋಟೆಲ್ ಸಿಗುತ್ತೆ, ಸಖತ್ತಾಗೈತಿ ಟಿಫಿನ್ ಮಾತ್ರ. ಸೊ ನಾವು ಪಲಾವ್ ತೊಗೊಂಡ್ವಿ. ನಮ್ಮ ಬಾಜಿದ್ದವರು ಪುರಿ ತೊಗೊಂಡ್ರೆ ಅದು ನಾರ್ಮಲ್ ಪುರಿ ಅಲ್ಲ, ಈ ಕೇರಳ ಸ್ಟೈಲ್ ಪುರಿ ಅಕ್ಕಿಲೇ ಮಾಡ್ತಾರಂತ. ಸಖತ್ತಾಗಿತ್ತು ಮಾತ್ರ ಅದು. ಸೊ ನೀವೇನಾದರೂ ಬಂದ್ರೆ ಮಸ್ಟ್ ಟ್ರೈ. ಪುರಿ ಮಾತ್ರ ಟ್ರೈ ಮಾಡಿರಿ, ಅಷ್ಟು ಆಯಿಲಿನೂ ಇಲ್ಲ, ತುಂಬ ಚೆನ್ನಾಗಿತ್ತು. ಮೂರು ತಿಂದುಬಿಟ್ರೆ ಹೊಟ್ಟೆನ ತೊಗೊಂಡ್ಬಿಡುತ್ತೆ ನಿಮಗೆ. ಸೊ ಬೆಸ್ಟ್. ನಾವೊಂದು ಪ್ಲೇಟ್ ಹೇಳಿವಿ ಪತ್ತಲ್ಲ. ಸೊ ಮಸ್ತ್ ಐತಿ. ಈ ಪುರಿ ನಾರ್ಮಲ್ ಪುರಿ ಅಲ್ಲ, ಒಂದು ಟೈಪ್ ಅಕ್ಕಿಲೇ ಮಾಡ್ರಂತ, ಅಕ್ಕಿ ಹಿಟ್ಟಿಲೆ. ಸಖತ್ತಾಗೈತಿ. ನೀವೆಲ್ಲರೂ ದಯವಿಟ್ಟು ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ನೀವು ಬಂದು ನೋಡಿ, ಲೈಕ್ ಕೊಡಿ.